ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ಈಸಿಯಾಗಿ ನಿಮಗೆ ಪೈನಾಪಲ್ ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಪೈನಾಪಲ್ ಜ್ಯೂಸ್ನ ಡಿಫ್ರೆಂಟಾಗಿ ತೋರಿಸ್ಕೊಡ್ತೀನಿ. ಈ ಪೈನಾಪಲ್ ಇಷ್ಟಪಡೋರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಸೊ ಈ ಬೇಸಿಗೆಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಒಂದು ಫುಲ್ ಪೈನಾಪಲ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಮೇಲೆ ಇರೋಂಥ ಸಿಪ್ಪೆ ಕ್ಲೀನಾಗಿ ತೆಗೆದ್ಬಿಡಿ. ಹಾಗೆ ಇಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ, ಮತ್ತು ಜೇನುತುಪ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನು, ಒಂದು 1/4 ಟೀ ಸ್ಪೂನ್ ಉಪ್ಪು ಮತ್ತು 1 ಕಪ್ ಆಗೋಷ್ಟು ಐಸ್ ಕ್ಯೂಬ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ಗೆ, ಜ್ಯೂಸ್ ಜಾರಲ್ಲಿ ಅಂದರೆ ಅಷ್ಟು ಪೇಸ್ಟ್ ಆಗೋದಿಲ್ಲ, ನಾರ್ಮಲ್ ಮಿಕ್ಸಿ ಜಾರ್ ಬರುತ್ತಲ್ಲ ದೊಡ್ಡದು, ಅದರನ್ನಲ್ಲೇ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಮತ್ತು ಜೇನುತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಜೇನುತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಮತ್ತು ಕುಡಿತಾ ಇದ್ದರೆ ಅದೊಂಥರ ಟೇಸ್ಟ್ ಸಖತ್ತಾಗಿರುತ್ತೆ. ಮತ್ತು ಇದಕ್ಕೆ ಲೆಮನ್ ಫ್ಲೇವರ್ ಹಾಕ್ತಾಯಿದ್ದೀನಿ. ಲೆಮನ್ ಫ್ಲೇವರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನಿಮಗೆ ಟೇಸ್ಟಿಗೆ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹಣ್ಣಲ್ಲಿ ಕೂಡ ಈ ಪೈನಾಪಲ್ ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೋಸ್ಕರ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಕೂಡ ಅಷ್ಟೇ ನೋಡಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು 1ರಿಂದ 2 ನಿಮಿಷ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಹೀಗೆ ಕುಡಿಬೋದು ಸ್ಮೂತಿಯಾಗಿ, ಆದರೆ ನಾನು ಇಲ್ಲಿ ಸೋಸ್ಕೊತೀನಿ. ಒಂದು ಸ್ವಲ್ಪ ತರ್ತರಿಯಾಗಿ ಏನಾದರೂ ರುಬ್ಬಿಲ್ಲ ಅಂದರೆ ಅದು ಮೇಲೇ ಉಳ್ಕೊಳ್ಳುತ್ತೆ. ಸೋಸೋದ್ರಿಂದನೂ ಒಳ್ಳೆ ಕ್ರೀಮಿಯಾಗಿ ಸ್ಮೂತಾಗಿ ಪೈನಾಪಲ್ ಜ್ಯೂಸ್ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳು ಕೂಡ ಕುಡಿಯೋವಾಗ ಏನೋ ಥರ ತರ್ತರಿ ಅನ್ನೋ ಥರ ಸಿಗೋದಿಲ್ಲ. ನೀವು ಬೇಕಂದರೆ ಇದಕ್ಕೆ ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸರ್ವ್ ಮಾಡ್ಕೊಬೋದು. ನೋಡಿ, ಈ ಜ್ಯೂಸ್ನ ನೀವು ಒಂದು ಪ್ಲಾಸ್ಟಿಕ್ ಬಾಟ್ಲೋ ಇಲ್ಲ ಗಾಜಿನ ಬಾಟ್ಲಲ್ಲೋ ಹಾಕಿಟ್ಕೊಂಡು ಏನಿಲ್ಲ ಅಂದ್ರೂ ಒಂದು 2ರಿಂದ 3 ದಿವಸವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಸೊ ಈ ಥರ ಒಂದು ಜ್ಯೂಸ್ನ ನೀವು ಯಾವಾಗ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಟಾಗ ಸೊ ತಣ್ಣಗೆ ಬೇಕಂದ್ರೆ ತಣ್ಣಗೂ ಕೂಡ ಕುಡಿಬೋದು. ಇಲ್ಲ ಹಾಗೆ ನೀವು ಪೈನಾಪಲ್ ತೊಗೊಬಂದು ಫ್ರೆಶ್ ಆಗಿ ಮಾಡಿ ಕೂಡ ಕುಡಿಬೋದು. ಆದಷ್ಟು ಡಯಟ್ ಮಾಡೋರು ಫ್ರೂಟ್ನ ತಿನ್ನೋದಕ್ಕಿಂತ ಈ ಥರ ಲಿಕ್ವಿಡ್ ಥರ ತಗೊಂಡ್ರೆ ನಿಮಗೆ ಎನರ್ಜಿ ಕೂಡ ಸಿಗುತ್ತೆ ಮತ್ತು ವಿಟಮಿನ್ ಕೂಡ ಸಿಗುತ್ತೆ. ಸೊ ಈ ಥರ ಮಕ್ಕಳಿಗೆಲ್ಲ ನೀವು ಮಾಡಿಕೊಡಿ, ಡಿಫ್ರೆಂಟಾಗಿ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೋಡಿ, ಈ ಪೈನಾಪಲ್ ಜ್ಯೂಸು ತುಂಬ ಸೂಪರಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.